ಯಾವ ಮನೆಯಲ್ಲಿ ಮಕ್ಕಳಿರ್ತಾರೋ ಅವ್ರ ಮನೇಲಿ ಇರೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ನಂತರ ಈ ಒಂದು ಉದ್ದಿನ ದೀಪದ ಆರತಿಯನ್ನು ಮಾಡಿಸ್ಬೇಕು. ಹೇಗೆ ಮಾಡಿಸೋದು? 1 ಬಾರಿ, 2 ಬಾರಿ, 3 ಬಾರಿ, ಈ ರೀತಿಯಲ್ಲಿ 7 ಬಾರಿ ಇದನ್ನು ಆರತಿಯನ್ನು ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ. ಮಾಡಿಸಿ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ನಿಜವಾಗ್ಲೂ ಅವರ ಜ್ಞಾಪಕ ಶಕ್ತಿ, ಅವರು ಓದಿನಲ್ಲಿ ಏಳಿಗೆ ಮತ್ತು ಎಕ್ಸಾಮಲ್ಲಿ 100ಗೆ 100 ಬರ್ತಾರೆ, 99 ಅಂತೂ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಇದು ತುಂಬ ಸುಲಭವಾಗೂ ಇದೆ. ಹೌದು, ಮಕ್ಕಳು ಉಚ್ಚಾರಣೆ ಮಾಡೋದಕ್ಕೂ ಮಂತ್ರಗಳು ಸುಲಭವಾಗಿ ಕೂಡ ಇದೆ. ಹೌದು. ಹೀಗೆ ಮಕ್ಕಳಿಗಾಗಿ ಸಾಕಷ್ಟು ತರಗತಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಜ್ಞಾನ ವೃದ್ಧಿಗಾಗಿ ಏನು ಮಾಡ್ಬೋದು, ಯಾವ ಆಹಾರವನ್ನು ತಗೊಳ್ಬಹುದು, ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಇದೆಲ್ಲ ತರಗತಿಗೆ ಜಾಯ್ನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ಖಂಡಿತ ಮೇಡಮ್.